ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸಾಶ್ರೀ ಲರ್ನ್ ವಿತ್ ಫನ್. ಫ್ರೆಂಡ್ಸ್, ಇವತ್ತು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ 30 ಎಕ್ಸಾಂಪಲ್ಸ್ನ ಪ್ರಾಕ್ಟೀಸ್ ಮಾಡೋಣ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಕಲ್ತಿದ್ದೀವಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಫಾಲೋ ಮಾಡಿ. ಸೊ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಗತದಲ್ಲಿ ಪಾಸ್ಟ್ನಲ್ಲಿ ಒಂದು ಕೆಲಸ ಅನ್ನೋದು ಪ್ರಾರಂಭವಾಗಿ ಸ್ಟಾರ್ಟ್ ಆಗಿ ಆ ಕೆಲಸ ಅನ್ನೋದು ಪ್ರಸ್ತುತವಾಗಿ ಪ್ರೆಸೆಂಟ್ನಲ್ಲಿ ಕಂಟಿನ್ಯೂ ಆಗ್ತಿದೆ. ಓಕೆನಾ ಫ್ರೆಂಡ್ಸ್? ಡೆಫಿನಿಷನ್ ನೋಡೋಣ. ಇಟ್ ಟೆಲ್ಸ್ ಅಸ್ ಅಬೌಟ್ ಅನ್ ಆಕ್ಷನ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಈಸ್ ಸ್ಟಿಲ್ ಕಂಟಿನ್ಯೂಸ್ ಇನ್ ದ ಪ್ರೆಸೆಂಟ್. ಅಂದರೆ ಫ್ರೆಂಡ್ಸ್, ಗತದಲ್ಲಿ ಪಾಸ್ಟ್ನಲ್ಲಿ ಒಂದು ಕೆಲಸ ಅನ್ನೋದು ಪ್ರಾರಂಭವಾಗಿ ಸ್ಟಾರ್ಟ್ ಆಗಿ ಆ ಕೆಲಸ ಅನ್ನೋದು ಪ್ರಸ್ತುತವಾಗಿ ಪ್ರೆಸೆಂಟ್ನಲ್ಲಿ ಕಂಟಿನ್ಯೂ ಆಗ್ತಿದೆ. ಆ್ಯಂಡ್ ಅನ್ ಆಕ್ಷನ್ ದಟ್ ವಾಸ್ ರೀಸೆಂಟ್ಲಿ ಕಂಪ್ಲೀಟೆಡ್ ಬಟ್ ಈಸ್ ಸ್ಟಿಲ್ ರಿಲೆವೆಂಟ್ ಟು ದಿ ಪ್ರೆಸೆಂಟ್. ಅಂದರೆ ಫ್ರೆಂಡ್ಸ್, ರೀಸೆಂಟಾಗಿ ಒಂದು ಕೆಲಸ ಅನ್ನೋದು ಸ್ಟಾರ್ಟ್ ಆಗಿ, ರೀಸೆಂಟಾಗಿ ಅಂದರೆ ಕೆಲವು ದಿನಗಳಿನಿಂದ ಒಂದು ಕೆಲಸ ಅನ್ನೋದು ಸ್ಟಾರ್ಟ್ ಆಗಿ, ಕೆಲವು ದಿನಗಳಲ್ಲಿ ಒಂದು ಕೆಲಸ ಅನ್ನೋದು ಸ್ಟಾರ್ಟ್ ಆಗಿ ಆ ಕೆಲಸ ಅನ್ನೋದು ಪ್ರಸ್ತುತವಾಗಿ ಕಂಟಿನ್ಯೂ ಆಗ್ತಿದೆ. ಓಕೆನಾ ಫ್ರೆಂಡ್ಸ್? ರೀಸೆಂಟಾಗಿ ಒಂದು ಕೆಲಸ ಅನ್ನೋದು ಸ್ಟಾರ್ಟ್ ಆಗಿ ಆ ಕೆಲಸ ಅನ್ನೋದು ಪ್ರಸ್ತುತವಾಗಿ ಕಂಟಿನ್ಯೂ ಆಗ್ತಿದೆ. ಈ ಥರ ಹೇಳೋ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಸೊ ಬೇಸಿಕ್ ಸ್ಟ್ರಕ್ಚರ್ ನೋಡೋಣ. ಬೇಸಿಕ್ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಪ್ಲಸ್ ವರ್ಬ್ ಫೋರ್ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಪ್ಲಸ್ ವಿ ಫೋರ್ ಫಾರ್ಮ್, ಇದು ನಮಗೆ ಮೇನ್ ವರ್ಬ್. ವಿ ಫೋರ್ ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಇದು ಬಂದು ನಮಗೆ ಹೆಲ್ಪಿಂಗ್ ವರ್ಬ್. ಹ್ಯಾಸ್ ಬೀನ್ನ ಅಥವಾ ಹ್ಯಾವ್ ಬೀನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಕೆಲವು ರೂಲ್ಸ್ನ ಡೂ ಫ್ಯಾಮಿಲಿನ ಕಲ್ತಿದ್ದೀವಿ ಅಲ್ವಾ ಫ್ರೆಂಡ್ಸ್? ನೋಡಿ, ಇಲ್ಲಿ ಡೂಗೆ ಸಂಬಂಧಿಸಿದ ಐ, ಯು, ವಿ, ದೇ ಪ್ಲೂರಲ್ಸ್. ಈ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಹ್ಯಾವ್ ಬೀನ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ. ಡೂಗೆ ಸಂಬಂಧಿಸಿದ ಐ, ಯು, ವಿ, ದೇ ಪ್ಲೂರಲ್ಸ್, ಇದಕ್ಕೆ ಹ್ಯಾವ್ ಬೀನ್. ಓಕೆನಾ ಫ್ರೆಂಡ್ಸ್? ಅದೇ ಥರ ಡಸ್ಗೆ ಸಂಬಂಧಿಸಿದ ಹಿ, ಶಿ, ಇಟ್ ಸಿಂಗ್ಯುಲರ್ ನೌನ್ಸ್. ಸಿಂಗ್ಯುಲರ್ ನೌನ್ಸ್ ಅಂದರೆ ಸಿಂಗ್ಯುಲರ್ ನೇಮ್ಸ್, ರಾಧಾ, ಕೃಷ್ಣ, ಸೀತಾ, ಈ ಥರ. ಓಕೆನಾ ಫ್ರೆಂಡ್ಸ್? ಹಿ, ಶಿ, ಇಟ್ ಸಿಂಗ್ಯುಲರ್ ನೌನ್ಸ್ಗೆ ಏನು ಬರುತ್ತೆ? ಹ್ಯಾಸ್ ಬೀನ್. ಓಕೆನಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಇವಾಗ ನಾವು ಎಕ್ಸಾಂಪಲ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಐ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಗ್ರಾಮರ್ ಸಿನ್ಸ್ ಮಾರ್ನಿಂಗ್. ಬೆಳಿಗ್ಗೆನಿಂದ ನಾನು ಇಂಗ್ಲೀಷ್ ಗ್ರಾಮರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಒಂದು ಕೆಲಸ ಅನ್ನೋದು ಬೆಳಿಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ ಕೆಲಸ ಅನ್ನೋದು ಪ್ರಸ್ತುತವಾಗಿ ಕಂಟಿನ್ಯೂ ಆಗಿ ನಡೀತಾ ಇದೆ. ಓಕೆನಾ ಫ್ರೆಂಡ್ಸ್? ನೋಡಿ, ಇಲ್ಲಿ ಐ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಗ್ರಾಮರ್ ಸಿನ್ಸ್ ಮಾರ್ನಿಂಗ್. ಬೆಳಿಗ್ಗೆನಿಂದ ನಾನು ಇಂಗ್ಲೀಷ್ ಗ್ರಾಮರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನಿಂದ ಇವಾಗವರೆಗೂ ಇನ್ನೂ ಆ ಕೆಲಸ ಅನ್ನೋದು ಕಂಟಿನ್ಯೂ ಆಗ್ತಿದೆ. ಸೊ ಅವಾಗ ನಾವು ಹ್ಯಾವ್ ಬೀನ್ನ ಯೂಸ್ ಮಾಡ್ತೀವಿ. ಬೆಳಿಗ್ಗೆನಿಂದ ನಾನು ಇಂಗ್ಲೀಷ್ ಗ್ರಾಮರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಈ ಥರ. ಓಕೆನಾ ಫ್ರೆಂಡ್ಸ್? ಐ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಗ್ರಾಮರ್ ಸಿನ್ಸ್ ಮಾರ್ನಿಂಗ್. ನೆಕ್ಸ್ಟ್, ಐ ಹ್ಯಾವ್ ನಾಟ್ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಗ್ರಾಮರ್ ಫಾರ್ 2 hours. 2 hours-ನಿಂದ 2 ಗಂಟೆಗಳಿಂದ ನಾನು ಇಂಗ್ಲೀಷ್ ಗ್ರಾಮರ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. 2 hours-ನಿಂದ ನಾನು ಇಂಗ್ಲೀಷ್ ಗ್ರಾಮರ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾರೆ. ಓಕೆನಾ ಫ್ರೆಂಡ್ಸ್? ಐ ಹ್ಯಾವ್ ನಾಟ್ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಗ್ರಾಮರ್ ಫಾರ್ 2 hours. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಹ್ಯಾವ್ ಐ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಗ್ರಾಮರ್ ಸಿನ್ಸ್ ದಿಸ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆನಿಂದ ನಾನು ಇಂಗ್ಲೀಷ್ ಗ್ರಾಮರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಾ? ಬೆಳಿಗ್ಗೆನಿಂದ ಇವಾಗವರೆಗೂ ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೀನಾ? ಈ ಥರ ಕ್ವಶನ್ ಕೇಳುವಾಗ ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಬೆಳಿಗ್ಗೆನಿಂದ ಇವಾಗವರೆಗೂ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಾ? ಈ ಥರ. ಹ್ಯಾವ್ ಐ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್ ಗ್ರಾಮರ್ ಸಿನ್ಸ್ ದಿಸ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆನಿಂದ ನಾನು ಇಂಗ್ಲೀಷ್ ಗ್ರಾಮರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಾ? ಈ ಥರ. ನೆಕ್ಸ್ಟ್,
ಹ್ಯಾವ್ ಐ ನಾಟ್ ಬೀನ್ ಪ್ರಾಕ್ಟಿಸಿಂಗ್ ಇಂಗ್ಲಿಷ್ ಗ್ರಾಮರ್ ಫಾರ್ ಎನ್ ಅವರ್? ಒಂದು ಗಂಟೆನಿಂದ ನಾನು ಇಂಗ್ಲಿಷ್ ಗ್ರಾಮರ್ ಪ್ರಾಕ್ಟೀಸ್ ಮಾಡ್ತಾನೇ ಇಲ್ವಾ? ಈ ಥರ ನೆಗೆಟಿವ್ ಆಗಿ ಕ್ವಶನ್ ಕೇಳ್ತಾ ಇರೋದು. ಒಂದು ಗಂಟೆನಿಂದ ನಾನು ಇಂಗ್ಲಿಷ್ ಗ್ರಾಮರ್ ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ? ನಾನು ಮಾಡ್ತಾನೇ ಇಲ್ವಾ? ಪ್ರಾಕ್ಟೀಸ್ ಮಾಡ್ತಾನೇ ಇಲ್ವಾ? ಒಂದು ಗಂಟೆನಿಂದ ಇವಾಗವರೆಗೂ ಪ್ರಾಕ್ಟೀಸ್ ಮಾಡ್ತಾನೇ ಇಲ್ವಾ? ಈ ಥರ ನೆಗೆಟಿವ್ ಆಗಿ ಕ್ವಶನ್ ಕೇಳೋವಾಗ. ಓಕೆನಾ ಫ್ರೆಂಡ್ಸ್? ಹ್ಯಾವ್ ಐ ನಾಟ್ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲಿಷ್ ಗ್ರಾಮರ್ ಫಾರ್ ಎನ್ ಅವರ್? ಈ ಥರ. ನೆಕ್ಸ್ಟ್, ವೇರ್ ಐ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲಿಷ್ ಗ್ರಾಮರ್ ಫಾರ್ 2 days? ವೇರ್ ಅಂದರೆ ಎಲ್ಲಿ. 2 daysನಿಂದ ನಾನು ಎಲ್ಲಿ ಇಂಗ್ಲಿಷ್ ಗ್ರಾಮರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ? ಈ ಥರ ಕ್ವಶನ್ ಕೇಳೋವಾಗ. ವೇರ್ ಅಂದರೆ ಎಲ್ಲಿ. 2 daysನಿಂದ 2 ದಿನಗಳಿಂದ ನಾನು ಇಂಗ್ಲಿಷ್ ಗ್ರಾಮರ್ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ? ಈ ಥರ. ಓಕೆನಾ ಫ್ರೆಂಡ್ಸ್? ವೇರ್ ಐ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲಿಷ್ ಗ್ರಾಮರ್ ಫಾರ್ 2 days. ನೆಕ್ಸ್ಟ್, ಹೌ ಹ್ಯಾವ್ ಐ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲಿಷ್ ಗ್ರಾಮರ್ ಸಿನ್ಸ್ 9 o'clock? ಸೊ ಹೌ ಅಂದರೆ ಹೇಗೆ. 9 ಗಂಟೆನಿಂದ ನಾನು ಹೇಗೆ ಇಂಗ್ಲಿಷ್ ಗ್ರಾಮರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ? ಆವಾಗನಿಂದ 9 ಗಂಟೆಯಿಂದ ಇವಾಗವರೆಗೂ ನಾನು ಹೇಗೆ ಇಂಗ್ಲಿಷ್ ಗ್ರಾಮರ್ ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೀನಿ? ಈ ಥರ ಕ್ವಶನ್ ಕೇಳೋವಾಗ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಹೌ ಹ್ಯಾವ್ ಐ ಬೀನ್ ಪ್ರಾಕ್ಟೀಸಿಂಗ್ ಇಂಗ್ಲಿಷ್ ಗ್ರಾಮರ್ ಸಿನ್ಸ್ 9 o'clock? ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಸಿನ್ಸ್ ಅಥವಾ ಫರ್ನ ಯೂಸ್ ಮಾಡ್ತಾ ಇರ್ತೀವಿ. ಸಿನ್ಸ್ನ ಯಾವಾಗ ಯೂಸ್ ಮಾಡ್ತೀವಿ? ಫರ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ? ನೋಡೋಣ ಫ್ರೆಂಡ್ಸ್. ಏನೂ ಇಲ್ಲ, ಸಿನ್ಸ್ನ ನಾವು ಇಯರ್ನಲ್ಲಿ ಹೇಳುವಾಗ, ಅಂದರೆ ಕ್ಯಾಲೆಂಡರ್ನಲ್ಲಿರೋ ಇಯರ್ಸ್ನಲ್ಲಿ ಹೇಳುವಾಗ, 1995 ಸಿನ್ಸ್ 1995, ಸಿನ್ಸ್ 2010, ಸಿನ್ಸ್ 2011, ಈ ಥರ ಇಯರ್ನಲ್ಲಿ ಹೇಳುವಾಗ ನಾವು ಸಿನ್ಸ್ನ ಯೂಸ್ ಮಾಡ್ತೀವಿ. ಅದೇ ಥರ ಕ್ಯಾಲೆಂಡರ್ನಲ್ಲಿರೋ ಮಂತ್ಸ್, ಸಿನ್ಸ್ ಜಾನ್ವರಿ, ಸಿನ್ಸ್ ಲಾಸ್ಟ್ ಡಿಸೆಂಬರ್, ಸಿನ್ಸ್ ಜೂನ್, ಸಿನ್ಸ್ ಜುಲೈ, ಈ ಥರ ಮಂತ್ಸ್ ನೇಮ್ ಹೇಳುವಾಗ ಕೂಡ ನಾವು ಸಿನ್ಸ್ನ ಯೂಸ್ ಮಾಡ್ತೀವಿ. ಅದೇ ಥರ ಸಿನ್ಸ್ನ ನಾವು ಇನ್ನು ಎಲ್ಲಿ ಯೂಸ್ ಮಾಡ್ಬೋದು? ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ಈ ಥರ ಹೇಳುವಾಗ ಸಿನ್ಸ್ ದಿಸ್ ಮಾರ್ನಿಂಗ್, ಸಿನ್ಸ್ ದಿಸ್ ಆಫ್ಟರ್ನೂನ್, ಈ ಥರ. ಓಕೆನಾ ಫ್ರೆಂಡ್ಸ್? ಅದೇ ಥರ ಕ್ಲಾಕ್ನಲ್ಲಿ ಹೇಳುವಾಗ ಸಿನ್ಸ್ 9 o'clock, ಸಿನ್ಸ್ 5 o'clock. ಅದೇ ಥರ AM PM ಹೇಳುವಾಗ ಸಿನ್ಸ್ 5 PM, ಸಿನ್ಸ್ 5 AM, ಸಿನ್ಸ್ 10 PM, ಈ ಥರ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಸಿನ್ಸ್ನ ನಾವು ಇಯರ್ನಲ್ಲಿ ಹೇಳ್ಬೋದು. ಅದೇ ಥರ ಇಯರ್ಸ್ 1995 ಇಯರ್ ಈ ಥರ ಹೇಳುವಾಗ, ಅದೇ ಥರ ಮಂತ್ಸ್ನಲ್ಲಿ ಹೇಳುವಾಗ, ಅದೇ ಥರ ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್ ಈ ಥರ ಹೇಳುವಾಗ, ಅದೇ ಥರ ಕ್ಲಾಕ್ 9 o'clock, AM PM, 9 AM, 10 PM, ಈ ಥರ. ಓಕೆನಾ ಫ್ರೆಂಡ್ಸ್? ಈ ಥರ ಹೇಳುವಾಗ ನಾವು ಸಿನ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ಕ್ಯಾಲೆಂಡರ್ ಸಿಂಬಲ್ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು, ನೆನ್ಪಿಟ್ಕೋಬೇಕು ಅಂತ ಬರ್ತಿದ್ದೀನಿ ಫ್ರೆಂಡ್ಸ್. ಸೊ ಈ ಕ್ಯಾಲೆಂಡರ್ನಲ್ಲಿರೋ ಇಯರ್ ಆಗಲಿ, ಮಂತ್ಸ್ ಆಗಲಿ, ಈ ಥರ ಹೇಳುವಾಗ ನಾವು ಸಿನ್ಸ್ನ ಯೂಸ್ ಮಾಡ್ತೀವಿ. ಸೊ ಫರ್ನ ಯಾವಾಗ ಯೂಸ್ ಮಾಡ್ತೀವಿ? ಕ್ಲಾಕ್ನಲ್ಲಿರೋ ಅವರ್ಸ್ನ ಹೇಳುವಾಗ, ಅಂದರೆ 5 hours, ಫರ್ 5 hours, ಫರ್ 2 hours, ಈ ಥರ ಅವರ್ಸ್ನಲ್ಲಿ ಹೇಳುವಾಗ ನಾವು ಫರ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಫರ್ ಆ್ಯಂಡ್ ಅವರ್, ಫರ್ 2 hours, ಈ ಥರ. ಆ್ಯಂಡ್ ಅದೇ ಥರ ಡೇಸ್ನಲ್ಲಿ ಹೇಳುವಾಗ ಡೇಸ್, ಮಂತ್ಸ್, ಇಯರ್ಸ್, ಫರ್ 2 months, ಫರ್ 10 days, ಫರ್ 5 days, ಫರ್ 5 years, ಫರ್ 10 years, ಈ ಥರ. ಡೇಸ್ನಲ್ಲಿ, ಮಂತ್ಸ್ನಲ್ಲಿ, ಇಯರ್ಸ್ನಲ್ಲಿ ಹೇಳುವಾಗ ಕೂಡ ನಾವು ಫರ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಸಿನ್ಸ್ನ ನಾವು ಇಯರ್ನಲ್ಲಿ, ಕ್ಯಾಲೆಂಡರ್ನಲ್ಲಿ ಇರೋ ಮಂತ್ಸ್ ಅಂದರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಸಿನ್ಸ್ ಲಾಸ್ಟ್ ಡಿಸೆಂಬರ್, ಈ ಥರ. ಅದೇ ಥರ 1995 ಸಿನ್ಸ್ 2000, ಈ ಥರ. ಅದೇ ಥರ ಸಿನ್ಸ್ ದಿಸ್ ಮಾರ್ನಿಂಗ್, ದಿಸ್ ಈವ್ನಿಂಗ್, ಸಿನ್ಸ್ ದಿಸ್ ಆಫ್ಟರ್ನೂನ್, ಈ ಥರ. ಸೊ ಅದೇ ಥರ ಕ್ಲಾಕ್ನಲ್ಲಿ ಸಿನ್ಸ್ 9 o'clock, ಸಿನ್ಸ್ 9 PM, ಸಿನ್ಸ್ 10 PM, ಈ ಥರ. ಈ ಥರ ಹೇಳುವಾಗ ನಾವು ಸಿನ್ಸ್ನ ಯೂಸ್ ಮಾಡ್ತೀವಿ. ಸೊ ಫರ್ನ ನಾವು ಅವರ್ನಲ್ಲಿ ಹೇಳುವಾಗ 1 hour, 2 hour, 3 hours, ಫರ್ 5 hours. ಸೊ ಅದೇ ಥರ ಡೇಸ್, ಮಂತ್ಸ್, ಇಯರ್ಸ್, ಫರ್ 5 days, ಫರ್ 10 years, ಫರ್ 10 months. ಓಕೆನಾ ಫ್ರೆಂಡ್ಸ್? ಈ ಥರ ಹೇಳುವಾಗ ಫರ್ನ ಯೂಸ್ ಮಾಡ್ತೀವಿ.
ಸೊ ಫ್ರೆಂಡ್ಸ್, ಸಿನ್ಸ್ನ ಯಾವಾಗ ಯೂಸ್ ಮಾಡ್ತೀವಿ, ಫರ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗ್ತಿದೆ ಅಂತ ತಿಳ್ಕೊತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ಪಾಸಿಟಿವ್ ಸ್ಟೇಟ್ಮೆಂಟ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಐ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ ದಿಸ್ ಮಾರ್ನಿಂಗ್. ಬೆಳಿಗ್ಗೆನಿಂದ ನಾನು ಕೆಲಸ ಮಾಡ್ತಾನೇ ಇದ್ದೀನಿ. ನೋಡಿ ಫ್ರೆಂಡ್ಸ್, ಐ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ? ಹ್ಯಾವ್ ಬೀನ್. ಐ ಅನ್ನೋ ಸಬ್ಜೆಕ್ಟ್ಗೆ ಹ್ಯಾವ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಕ್. ವರ್ಕಿಂಗ್ ಅನ್ನೋದು ING ಫಾರ್ಮ್, ವಿ ಫಾರ್ ಫಾರ್ಮ್ ಅಲ್ವಾ? ವರ್ಕಿಂಗ್, ವರ್ಕ್ಡ್, ವರ್ಕಿಂಗ್. ಸೊ ಇದು ನಮಗೆ ಮೇನ್ ವರ್ಕ್, ವಿ ಫಾರ್ ಫಾರ್ಮ್. ವರ್ಕಿಂಗ್ ಸಿನ್ಸ್ ದಿಸ್ ಮಾರ್ನಿಂಗ್. ಸೊ ಮಾರ್ನಿಂಗ್ ಬಂದಿದೆ ಅಲ್ವಾ? ಸೊ ಅದಕ್ಕೆ ಸಿನ್ಸ್ ದಿಸ್ ಮಾರ್ನಿಂಗ್. ಐ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ ದಿಸ್ ಮಾರ್ನಿಂಗ್. ಮತ್ತು ಬೆಳಿಗ್ಗೆನಿಂದ ನಾನು ಕೆಲಸ ಮಾಡ್ತಾನೇ ಇದ್ದೀನಿ. ಮಾರ್ನಿಂಗ್ನಿಂದ ಬೆಳಿಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದು, ಪ್ರಸ್ತುತವಾಗಿ ಆ ಕೆಲಸ ಅನ್ನೋದು ಕಂಟಿನ್ಯೂ ಆಗ್ತಾನೇ ಇದೆ. ಈ ಥರ ಹೇಳ್ತಾ ಇರೋ ಸಂದರ್ಭ. ಓಕೆನಾ ಫ್ರೆಂಡ್ಸ್? ಐ ಹ್ಯಾವ್ ಬೀನ್ ವರ್ಕಿಂಗ್ ದಿಸ್ ಮಾರ್ನಿಂಗ್. ಬೆಳಿಗ್ಗೆನಿಂದ ನಾನು ಕೆಲಸ ಮಾಡ್ತಾನೇ ಇದ್ದೀನಿ, ಈ ಥರ. ನೆಕ್ಸ್ಟ್, ವಿ ಹ್ಯಾವ್ ಬೀನ್ ಕ್ಲೈಂಬಿಂಗ್ ಅಪ್ ದಿಸ್ ಮೌಂಟೇನ್ ಫಾರ್ ಓವರ್ 2 hours. 2 ಗಂಟೆಗಳಿಂದ 2 hours ನಾವು ಬೆಟ್ಟ ಹತ್ತುತ್ತಾನೇ ಇದ್ದೀವಿ. ಪರ್ವತ ಮೇಲೆ ನಾವು ಹತ್ತುತ್ತಾನೇ ಇದ್ದೀವಿ. 2 hours ನಾವು ಪರ್ವತನ ಹತ್ತುತ್ತಾನೇ ಇದ್ದೀವಿ ಅಂತ ಹೇಳ್ತಾ ಇರೋ ಸಂದರ್ಭ. ನೋಡಿ ಫ್ರೆಂಡ್ಸ್, ವಿ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಏನು ಬರುತ್ತೆ? ಹೆಲ್ಪಿಂಗ್ ವರ್ಬ್ ಅನ್ನೋದು ಹ್ಯಾವ್ ಬೀನ್. ವಿ ಹ್ಯಾವ್ ಬೀನ್ ಕ್ಲೈಂಬಿಂಗ್ ಅಂದರೆ ಹತ್ತೋದು. ಸೊ ING ಫಾರ್ಮ್, ವಿ ಫಾರ್ ಫಾರ್ಮ್. ಕ್ಲೈಂಬಿಂಗ್ ಅಪ್ ದಿಸ್ ಮೌಂಟೇನ್ ಅನ್ನೋದು ಏನಾಗುತ್ತೆ? ಆಬ್ಜೆಕ್ಟ್. ಸೊ 2 hours ಅಲ್ವಾ? ನಮಗೆ ಕ್ಲಾಕ್ನಲ್ಲಿರೋ ಅವರ್ಸ್ ಬಂದಿದೆ ಅಲ್ವಾ? ಸೊ ಗಡಿಯಾರನಲ್ಲಿರೋ ಅವರ್ಸ್. ಸೊ ಅದಕ್ಕೆ ಫರ್. ಈ ಥರ ಅವರ್ಸ್ ಬಂದರೆ ನಾವು ಏನು ಯೂಸ್ ಮಾಡ್ತೀವಿ? ಫರ್. ಓಕೆನಾ ಫ್ರೆಂಡ್ಸ್? ಫರ್ ಓವರ್ 2 hours. ವಿ ಹ್ಯಾವ್ ಬೀನ್ ಕ್ಲೈಂಬಿಂಗ್ ಅಪ್ ದಿಸ್ ಮೌಂಟೇನ್ ಫಾರ್ ಓವರ್ 2 hours. 2 ಗಂಟೆಗಳಿಂದ ನಾವು ಪರ್ವತನ ಹತ್ತುತ್ತಾನೇ ಇದ್ದೀವಿ, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, he has been waiting for you since 9 AM. 9 AM ಅಂದರೆ ಬೆಳಿಗ್ಗೆ 9 ಗಂಟೆನಿಂದ ಅವನು ನಿನಗೋಸ್ಕರ ವೆಯ್ಟ್ ಮಾಡ್ತಾನೇ ಇದ್ದಾನೆ. ಇವತ್ತು ಸಿನ್ಸ್ 9 AM, ಬೆಳಿಗ್ಗೆನಿಂದ 9 ಗಂಟೆನಿಂದ ಅವನು ನಿನಗೋಸ್ಕರ ವೆಯ್ಟ್ ಮಾಡ್ತಾನೇ ಇದ್ದಾನೆ, ಈ ಥರ. ಹಿ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಏನು ಬರುತ್ತೆ ಫ್ರೆಂಡ್ಸ್? ಹ್ಯಾಸ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಹಿ ಅನ್ನೋದು ಸಬ್ಜೆಕ್ಟ್, ಹ್ಯಾಸ್ ಬೀನ್ ಅನ್ನೋದು ಏನಾಗುತ್ತೆ? ಹೆಲ್ಪಿಂಗ್ ವರ್ಬ್. ವೇಟಿಂಗ್ ಅನ್ನೋದು ವಿ ಫಾರ್ ಫಾರ್ಮ್. ಸೊ ಯು ಅನ್ನೋದು ಏನಾಗುತ್ತೆ? ಆಬ್ಜೆಕ್ಟ್. 9 AM ಅಲ್ವಾ? ಸೊ ಅದಕ್ಕೆ ಸಿನ್ಸ್. ಹಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ 9 AM. 9 ಗಂಟೆಯಿಂದ ನಿನಗೋಸ್ಕರ ಅವನು ವೆಯ್ಟ್ ಮಾಡ್ತಾ ಇದ್ದಾನೆ, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ದೇ ಹ್ಯಾವ್ ಬೀನ್ ಗಾರ್ಡನಿಂಗ್ ಫಾರ್ 2 hours. ಅವರು 2 ಗಂಟೆಗಳಿಂದ 2 hours ಗಾರ್ಡನಿಂಗ್ ಮಾಡ್ತಾನೆ ಇದ್ದಾರೆ, ಈ ಥರ. ದೇ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ? ಹ್ಯಾವ್ ಬೀನ್. ಸೊ ದೇ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಗಾರ್ಡನಿಂಗ್ ಅನ್ನೋದು ವಿ ಫಾರ್ ಫಾರ್ಮ್, ING ಫಾರ್ಮ್. ಸೊ ಇದು ನಮಗೆ ಮೇನ್ ವರ್ಬ್. ಅವರ್ಸ್ ಅಲ್ವಾ? ಸೊ ಅದಕ್ಕೆ ಫರ್. 2 hours ಏನು ಬರುತ್ತೆ? ಫರ್. ದೇ ಹ್ಯಾವ್ ಬೀನ್ ಗಾರ್ಡನಿಂಗ್ ಫಾರ್ 2 hours. 2 hours ಅವರು ಗಾರ್ಡನಿಂಗ್ ಮಾಡ್ತಾ ಇದ್ದಾರೆ, ಈ ಥರ. ನೆಕ್ಸ್ಟ್, ಯು ಹ್ಯಾವ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಸಿನ್ಸ್ ಆಫ್ಟರ್ನೂನ್. ಮಧ್ಯಾಹ್ನನಿಂದ ನೀನು ನ್ಯೂಸ್ ಪೇಪರ್ ಓದ್ತಾನೇ ಇದೆಯಾ? ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು, ಇವಾಗಲೂ ನೀನು ಕಂಟಿನ್ಯೂ ಆಗಿ ಓದುತ್ತಾನೇ ಇದೆಯಾ? ಈ ಥರ ಹೇಳುವಾಗ ನಾವು ಹ್ಯಾವ್ ಬೀನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಸೊ ಯು ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ? ಹ್ಯಾವ್ ಬೀನ್ ಅನ್ನೋದು ನಮಗೆ ಏನಾಗುತ್ತೆ? ಹೆಲ್ಪಿಂಗ್ ವರ್ಬ್. ರೀಡಿಂಗ್ ಅನ್ನೋದು ವಿ ಫಾರ್ ಫಾರ್ಮ್, ING ಫಾರ್ಮ್. ಸೊ ಇದು ನಮಗೆ ಮೇನ್ ವರ್ಬ್. ನ್ಯೂಸ್ ಪೇಪರ್ ಅನ್ನೋದು ಆಬ್ಜೆಕ್ಟ್. ಸೊ ಆಫ್ಟರ್ನೂನ್ ಬಂದಿದೆ ಅಲ್ವಾ? ಸೊ ಅದಕ್ಕೆ ಸಿನ್ಸ್ ಆಫ್ಟರ್ನೂನ್. ಯು ಹ್ಯಾವ್ ಬೀನ್ ರೀಡಿಂಗ್ ನ್ಯೂಸ್ ಪೇಪರ್ ಸಿನ್ಸ್ ಆಫ್ಟರ್ನೂನ್. ಮಧ್ಯಾಹ್ನನಿಂದ ನೀನು ನ್ಯೂಸ್ ಪೇಪರ್ ಓದ್ತಾನೇ ಇದೆಯಾ, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ದ ಡಾಕ್ಟರ್ ಹ್ಯಾಸ್ ಬೀನ್ ಟ್ರೀಟಿಂಗ್ ದ ಪೇಷಂಟ್ ಫಾರ್ 1 hour.
1 ಗಂಟೆನಿಂದ ಡಾಕ್ಟರ್ ಪೇಷಂಟ್ನ ಟ್ರೀಟ್ ಮಾಡ್ತಾನೇ ಇದ್ದಾರೆ. ಈ ಥರ ನೋಡಿ ಫ್ರೆಂಡ್ಸ್, ದ ಡಾಕ್ಟರ್ ಅನ್ನೋದು ಏನಾಗುತ್ತೆ ನಮಗೆ ಸಿಂಗ್ಯುಲರ್ ನೇಮ್ ಅಲ್ವಾ. ಸೊ ಸಿಂಗ್ಯುಲರ್ ನೇಮ್ಗೆ ಏನು ಬರುತ್ತೆ, ಹ್ಯಾಸ್ ಬೀನ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಬ್. ಟ್ರೀಟಿಂಗ್ ಅನ್ನೋದು ಬಿಫೋರ್ ಫಾರ್ಮ್ ING ಫಾರ್ಮ್. ಟ್ರೀಟಿಂಗ್ ದ ಪೇಷಂಟ್ ಅನ್ನೋದು ಏನಾಗುತ್ತೆ ಆಬ್ಜೆಕ್ಟ್. ಸೊ ಇಲ್ಲಿ ಅವರ್ ಅಲ್ವಾ, 1 ಅವರ್, ಸೊ ಅದಕ್ಕೆ ಫರ್. ಓಕೆನಾ ಫ್ರೆಂಡ್ಸ್, ದ ಡಾಕ್ಟರ್ ಹ್ಯಾಸ್ ಬೀನ್ ಟ್ರೀಟಿಂಗ್ ದ ಪೇಷಂಟ್ ಫಾರ್ 1 ಅವರ್. 1 ಗಂಟೆನಿಂದ ಡಾಕ್ಟರ್ ಪೇಷಂಟ್ನ ಟ್ರೀಟ್ ಮಾಡ್ತಾನೆ ಇದ್ದಾರೆ. ಈ ಥರ. ಓಕೆನಾ ಫ್ರೆಂಡ್ಸ್, ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ಪಾಸಿಟಿವ್ ಸ್ಟೇಟ್ಮೆಂಟ್. ಓಕೆನಾ. ನೆಕ್ಸ್ಟ್ ಫ್ರೆಂಡ್ಸ್, ನೆಗೆಟಿವ್ ಸ್ಟೇಟ್ಮೆಂಟ್ ನೋಡೋಣ. ಐ ಹ್ಯಾವ್ ನಾಟ್ ಬೀನ್ ಫೀಲಿಂಗ್ ವೆಲ್ ಫಾರ್ ದೀಸ್ ಡೇಸ್. ಈ ಮಧ್ಯಕಾಲದಲ್ಲಿ ನನಗೆ ಹುಷಾರಿಲ್ಲ. ಈ ಮಧ್ಯಕಾಲದಲ್ಲಿ ನನಗೆ ಹುಷಾರಾಗ್ತಾ ಇಲ್ಲ. ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾ ಇರೋದು. ನೋಡಿ ಫ್ರೆಂಡ್ಸ್, ಐ ಹ್ಯಾವ್ ನಾಟ್ ಬೀನ್ ಫೀಲಿಂಗ್ ವೆಲ್ ಫಾರ್ ದೀಸ್ ಡೇಸ್. ಈ ಮಧ್ಯಕಾಲದಲ್ಲಿ ನನಗೆ ಹುಷಾರಾಗ್ತಾ ಇಲ್ಲ, ನನಗೆ ಹುಷಾರಿಲ್ಲ. ಈ ಥರ. ಸೊ ಐ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ, ಹ್ಯಾವ್ ಬೀನ್. ಐ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಹ್ಯಾವ್ ಬೀನ್. ಐ ಅನ್ನೋದು ಸಬ್ಜೆಕ್ಟ್. ಸೊ ಈ ಸ್ಟೇಟ್ಮೆಂಟ್ ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ, ಸೊ ಅದಕ್ಕೆ ಹ್ಯಾವ್ ನಾಟ್ ಬೀನ್. ಹ್ಯಾವ್ ನಾಟ್ ಬೀನ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಬ್. ಫೀಲಿಂಗ್ ಅನ್ನೋದು ಏನಾಗುತ್ತೆ, V4 ಫಾರ್ಮ್ ING ಫಾರ್ಮ್. ಫೀಲಿಂಗ್ ಅನ್ನೋದು ನಮಗೆ V4 ಫಾರ್ಮ್ ಮೇನ್ ವರ್ಬ್. ವೆಲ್ ಅನ್ನೋದು ಆಬ್ಜೆಕ್ಟ್. ಸೊ ಡ್ಯೂರೇಷನ್ ಬಂದು ಡೇಸ್ ಅಲ್ವಾ, ಅದಕ್ಕೆ ಫರ್ ದೀಸ್ ಡೇಸ್. ಓಕೆನಾ ಫ್ರೆಂಡ್ಸ್, ಐ ಹ್ಯಾವ್ ನಾಟ್ ಬೀನ್ ಫೀಲಿಂಗ್ ವೆಲ್ ಫಾರ್ ದೀಸ್ ಡೇಸ್. ಈ ಮಧ್ಯಕಾಲದಲ್ಲಿ ನನಗೆ ಹುಷಾರಾಗ್ತಾ ಇಲ್ಲ. ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ವಿ ಹ್ಯಾವ್ ನಾಟ್ ಬೀನ್ ಸ್ಟಡಿಂಗ್ ಇಂಗ್ಲೀಷ್ ಟುಗೆದರ್ ರೀಸೆಂಟ್ಲಿ. ಈ ಮಧ್ಯಕಾಲದಲ್ಲಿ ನಾವು ಒಟ್ಟಿಗೆ ಇಂಗ್ಲೀಷ್ ಓದ್ಕೊತಾ ಇಲ್ಲ. ಈ ಮಧ್ಯಕಾಲದಲ್ಲಿ ನಾವು ಇಂಗ್ಲೀಷ್ ಓದ್ಕೊತಾನೇ ಇಲ್ಲ. ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಳುವಾಗ ನೋಡಿ ಫ್ರೆಂಡ್ಸ್, ಸೊ ವಿ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ, ಹ್ಯಾವ್ ಬೀನ್. ವಿ ಅನ್ನೋದು ಸಬ್ಜೆಕ್ಟ್, ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ, ಅದಕ್ಕೆ ಹ್ಯಾವ್ ನಾಟ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಸ್ಟಡಿಯಿಂಗ್ ಅನ್ನೋದು V4 ಫಾರ್ಮ್ ಮೇನ್ ವರ್ಬ್. ಇಂಗ್ಲೀಷ್ ಅನ್ನೋದು ಆಬ್ಜೆಕ್ಟ್. ಸೊ ಟುಗೆದರ್ ರೀಸೆಂಟ್ಲಿ. ಓಕೆನಾ ಫ್ರೆಂಡ್ಸ್. ಸೊ ಈ ಥರ ವಿ ಹ್ಯಾವ್ ನಾಟ್ ಬೀನ್ ಸ್ಟಡಿಂಗ್ ಇಂಗ್ಲೀಷ್ ಟುಗೆದರ್ ರೀಸೆಂಟ್ಲಿ. ಈ ಮಧ್ಯಕಾಲದಲ್ಲಿ ನಾವು ಒಟ್ಟಿಗೆ ಇಂಗ್ಲೀಷ್ ಓದ್ಕೊತಾ ಇಲ್ಲ. ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಈ ಹ್ಯಾಸ್ ನಾಟ್ ಬೀನ್ ರನ್ನಿಂಗ್ ಎವ್ರಿ ಡೇ ರೀಸೆಂಟ್ಲಿ. ಈ ಮಧ್ಯಕಾಲದಲ್ಲಿ ಅವನು ರನ್ನಿಂಗ್ ಮಾಡ್ತಾ ಇಲ್ಲ. ಪ್ರತಿದಿನ ಈ ಮಧ್ಯಕಾಲದಲ್ಲಿ ಅವನು ರನ್ನಿಂಗ್ ಮಾಡ್ತಾ ಇಲ್ಲ. ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಳುವಾಗ. ಓಕೆನಾ ಫ್ರೆಂಡ್ಸ್. ಸೊ ಹಿ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ, ಹ್ಯಾಸ್ ಬೀನ್ ಅಲ್ವಾ. ಸೊ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ, ಅದಕ್ಕೆ ಹಿ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ, ಹ್ಯಾಸ್ ನಾಟ್ ಬೀನ್. ಹಿ ಅನ್ನೋದು ಸಬ್ಜೆಕ್ಟ್, ಹ್ಯಾಸ್ ನಾಟ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್. ರನ್ನಿಂಗ್ ಅನ್ನೋದು ಏನಾಗುತ್ತೆ, V4 ಫಾರ್ಮ್ ING ಫಾರ್ಮ್. ಸೊ ಡ್ಯೂರೇಷನ್ ಬಂದು ಎವ್ರಿ ಡೇ ರೀಸೆಂಟ್ಲಿ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ದೇ ಹ್ಯಾವ್ ನಾಟ್ ಬೀನ್ ಲಿವಿಂಗ್ ಬ್ಯಾಂಗ್ಳೂರ್ ಸಿನ್ಸ್ 2020. 2020ನಿಂದ ಅವರು ಬ್ಯಾಂಗ್ಳೂರಿನಲ್ಲಿ ನಿವಸಿಸ್ತಾ ಇಲ್ಲ. ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಳುವಾಗ. ಸೊ ದೇ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ, ಹ್ಯಾವ್ ಬೀನ್. ಸೊ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ, ಅದಕ್ಕೆ ದೇ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ನಾಟ್ ಬೀನ್ ಅನ್ನೋದು ಏನಾಗುತ್ತೆ ಹೆಲ್ಪಿಂಗ್ ವರ್ಬ್. ಲಿವಿಂಗ್ ಅನ್ನೋದು V4 ಫಾರ್ಮ್ ಮೇನ್ ವರ್ಬ್. ಬ್ಯಾಂಗ್ಳೂರ್ ಅನ್ನೋದು ಆಬ್ಜೆಕ್ಟ್. ಸೊ ಡ್ಯೂರೇಷನ್ ಬಂದು ಇಯರ್ ಅಲ್ವಾ, 2020 ಇಯರ್ ಅಲ್ವಾ, ಸೊ ಅದಕ್ಕೆ ಸಿನ್ಸ್. ಓಕೆನಾ ಫ್ರೆಂಡ್ಸ್. ದೇ ಹ್ಯಾವ್ ನಾಟ್ ಬೀನ್ ಲಿವಿಂಗ್ ಬ್ಯಾಂಗ್ಳೂರ್ ಸಿನ್ಸ್ 2020. 2020ನಿಂದ ಅವರು ಬ್ಯಾಂಗ್ಳೂರಿನಲ್ಲಿ ನಿವಸಿಸ್ತಾ ಇಲ್ಲ. ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ರಾಮ್ ಹ್ಯಾಸ್ ನಾಟ್ ಬೀನ್ ಅಪ್ಲೈಯಿಂಗ್ ಫಾರ್ ಎ ಸ್ಕಾಲರ್ಶಿಪ್ ಸಿನ್ಸ್ ಲಾಸ್ಟ್ ಅಕ್ಟೋಬರ್ನಿಂದ ರಾಮ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇಲ್ಲ. ಲಾಸ್ಟ್ ಅಕ್ಟೋಬರ್ನಿಂದ ರಾಮ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾನೇ ಇಲ್ಲ. ಈ ಥರ. ಓಕೆನಾ ಫ್ರೆಂಡ್ಸ್. ಸೊ ರಾಮ್ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ, ಹ್ಯಾಸ್ ಬೀನ್. ಸಿಂಗ್ಯುಲರ್ ನೇಮ್ ಅಲ್ವಾ,
ರಾಮ್ ಅನ್ನೋದು ಸಬ್ಜೆಕ್ಟ್ ಸಿಂಗ್ಯುಲರ್ ನೇಮ್ ಅಲ್ವಾ, ಸೊ ಅದಕ್ಕೆ ಹ್ಯಾಸ್ ಬೀನ್. ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ, ಅದಕ್ಕೆ ಹ್ಯಾಸ್ ನಾಟ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಅಪ್ಲೈಯಿಂಗ್ ಅನ್ನೋದು ವಿ ಫೋರ್ ಫಾರ್ಮ್, ING ಫಾರ್ಮ್. ಸ್ಕಾಲರ್ಶಿಪ್ ಅನ್ನೋದು ಏನಾಗುತ್ತೆ ನಮಗೆ ಆಬ್ಜೆಕ್ಟ್. ಸೊ ಡ್ಯೂರೇಷನ್ ಬಂದು ಲಾಸ್ಟ್ ಅಕ್ಟೋಬರ್, ಸೊ ಅದಕ್ಕೆ ಸಿನ್ಸ್. ಮಂತ್ ನೇಮ್ ಅಲ್ವಾ, ಸೊ ಅದಕ್ಕೆ ಸಿನ್ಸ್. ಓಕೆನಾ ಫ್ರೆಂಡ್ಸ್. ರಾಮ್ ಹ್ಯಾಸ್ ನಾಟ್ ಬೀನ್ ಅಪ್ಲೈಯಿಂಗ್ ಫಾರ್ ಎ ಸ್ಕಾಲರ್ಶಿಪ್ ಸಿನ್ಸ್ ಲಾಸ್ಟ್ ಅಕ್ಟೋಬರ್. ಲಾಸ್ಟ್ ಅಕ್ಟೋಬರ್ನಿಂದ ರಾಮ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇಲ್ಲ, ಈ ಥರ. ನೆಕ್ಸ್ಟ್, ದ ಬೇಬಿ ಹ್ಯಾಸ್ ನಾಟ್ ಬೀನ್ ಡ್ರಿಂಕಿಂಗ್ ಮಿಲ್ಕ್ ಸಿನ್ಸ್ ಮಾರ್ನಿಂಗ್. ಬೆಳಿಗ್ಗೆನಿಂದ ಬೇಬಿ ಮಗು ಹಾಲು ಕುಡಿತಾನೇ ಇಲ್ಲ. ಬೆಳಿಗ್ಗೆನಿಂದ ಇವಾಗವರೆಗೂ ಮಗು ಹಾಲು ಕುಡಿತಾನೇ ಇಲ್ಲ. ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಳುವಾಗ. ಓಕೆನಾ ಫ್ರೆಂಡ್ಸ್. ಸೊ ದ ಬೇಬಿ ಅನ್ನೋದು ಏನಾಗುತ್ತೆ ಸಿಂಗ್ಯುಲರ್ ನೇಮ್. ಸೊ ಸಿಂಗ್ಯುಲರ್ ನೇಮ್ಗೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಏನಾಗುತ್ತೆ ಹ್ಯಾಸ್ ಬೀನ್. ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ, ಅದಕ್ಕೆ ಹ್ಯಾಸ್ ನಾಟ್ ಬೀನ್. ದ ಬೇಬಿ ಅನ್ನೋದು ಸಬ್ಜೆಕ್ಟ್, ಸೊ ದ ಬೇಬಿ ಅನ್ನೋದು ಏನಾಗುತ್ತೆ ಸಬ್ಜೆಕ್ಟ್. ಹ್ಯಾಸ್ ನಾಟ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಡ್ರಿಂಕಿಂಗ್ ಅನ್ನೋದು ಏನಾಗುತ್ತೆ ವಿ ಫೋರ್ ಫಾರ್ಮ್, ING ಫಾರ್ಮ್. ಸೊ ಮಿಲ್ಕ್ ಅನ್ನೋದು ಏನಾಗುತ್ತೆ ಆಬ್ಜೆಕ್ಟ್. ಸಿನ್ಸ್ ಮಾರ್ನಿಂಗ್, ಡ್ಯೂರೇಷನ್ ಬಂದು ಮಾರ್ನಿಂಗ್ ಅಲ್ವಾ, ಸೊ ಅದಕ್ಕೆ ಸಿನ್ಸ್. ಓಕೆನಾ ಫ್ರೆಂಡ್ಸ್. ದ ಬೇಬಿ ಹ್ಯಾಸ್ ನಾಟ್ ಬೀನ್ ಡ್ರಿಂಕಿಂಗ್ ಮಿಲ್ಕ್ ಸಿನ್ಸ್ ಮಾರ್ನಿಂಗ್. ಬೆಳಿಗ್ಗೆನಿಂದ ಮಗು ಹಾಲು ಕುಡಿತಾನೇ ಇಲ್ಲ, ಈ ಥರ. ಓಕೆನಾ ಫ್ರೆಂಡ್ಸ್. ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆನಾ. ನೆಕ್ಸ್ಟ್ ಫ್ರೆಂಡ್ಸ್, ಇಂಟ್ರೋಗೇಟಿವ್ ಸ್ಟೇಟ್ಮೆಂಟ್. ಎಕ್ಸಾಂಪಲ್ ನೋಡೋಣ. ಹ್ಯಾವ್ ಯು ಬೀನ್ ಲರ್ನಿಂಗ್ 5 ನ್ಯೂ ಲ್ಯಾಂಗ್ವೇಜ್ ರೀಸೆಂಟ್ಲಿ. ಈ ಮಧ್ಯಕಾಲದಲ್ಲಿ ನೀನು 5 ಭಾಷೆಗಳನ್ನು ಕಲಿತಾ ಇದೆಯಾ, ಈ ಥರ. ನೋಡಿ ಫ್ರೆಂಡ್ಸ್, ಹ್ಯಾವ್ ಯು ಬೀನ್ ಲರ್ನಿಂಗ್ 5 ನ್ಯೂ ಲ್ಯಾಂಗ್ವೇಜ್ ರೀಸೆಂಟ್ಲಿ. ಈ ಮಧ್ಯಕಾಲದಲ್ಲಿ 5 ಹೊಸ ಲ್ಯಾಂಗ್ವೇಜ್ ಅಂದರೆ ಭಾಷೆಗಳನ್ನು ನೀವು ಕಲಿತಾ ಇದೆಯಾ, ಈ ಥರ ಕ್ವಶನ್ ಕೇಳೋವಾಗ. ಓಕೆನಾ ಫ್ರೆಂಡ್ಸ್. ಸೊ ಯು ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ ಹ್ಯಾವ್ ಬೀನ್. ಯು ಅನ್ನೋ ಸಬ್ಜೆಕ್ಟ್ಗೆ ಹ್ಯಾವ್ ಬೀನ್. ಹ್ಯಾವ್ ಯು ಬೀನ್ ಲರ್ನಿಂಗ್ ಅನ್ನೋದು ವಿ ಫೋರ್ ಫಾರ್ಮ್. ಸೊ 5 ನ್ಯೂ ಲ್ಯಾಂಗ್ವೇಜ್ ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್. ಹ್ಯಾವ್ ಯು ಬೀನ್ ಲರ್ನಿಂಗ್ 5 ನ್ಯೂ ಲ್ಯಾಂಗ್ವೇಜ್ ರೀಸೆಂಟ್ಲಿ. ಈ ಮಧ್ಯಕಾಲದಲ್ಲಿ ನೀನು 5 ಲ್ಯಾಂಗ್ವೇಜಸ್ ಕಲಿತಾ ಇದೆಯಾ, ಹೊಸ ಲ್ಯಾಂಗ್ವೇಜಸ್ನ ನೀನು ಕಲಿತಾ ಇದೆಯಾ, ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಹ್ಯಾಸ್ ರಾಧಾ ಬೀನ್ ಕುಕಿಂಗ್ ಡೆಲಿಷಿಯಸ್ ಫುಡ್ ಸಿನ್ಸ್ ಮಾರ್ನಿಂಗ್. ಬೆಳಿಗ್ಗೆನಿಂದ ರುಚಿಕರವಾಗಿರೋ ಅಡುಗೆನ ಮಾಡ್ತಾನೇ ಇದ್ದಾರಾ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ಇವಾಗಲೂ ಕಂಟಿನ್ಯೂ ಆಗಿ ಮಾಡ್ತಾನೇ ಇದ್ದಾರಾ, ಈ ಥರ ಕ್ವಶನ್ ಕೇಳುವಾಗ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್. ಸೊ ರಾಧಾ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ ಹ್ಯಾಸ್ ಬೀನ್. ಸಿಂಗ್ಯುಲರ್ ನೇಮ್ ಅಲ್ವಾ, ರಾಧಾ ಅನ್ನೋದು ಸಿಂಗ್ಯುಲರ್ ನೇಮ್, ಸೊ ಅದಕ್ಕೆ ಹ್ಯಾಸ್ ಬೀನ್. ಹ್ಯಾಸ್ ರಾಧಾ ಬೀನ್ ಕುಕಿಂಗ್ ಅನ್ನೋದು ವಿ ಫೋರ್ ಫಾರ್ಮ್, ING ಫಾರ್ಮ್. ಇದು ನಮಗೆ ಮೇನ್ ವರ್ಬ್. ಸೊ ಡೆಲಿಷಿಯಸ್ ಫುಡ್ ಅನ್ನೋದು ನಮ್ಗೆ ಏನಾಗುತ್ತೆ ಆಬ್ಜೆಕ್ಟ್. ಡ್ಯೂರೇಷನ್ ಬಂದು ಮಾರ್ನಿಂಗ್ ಏನು ಬರುತ್ತೆ ಫ್ರೆಂಡ್ಸ್ ಸಿನ್ಸ್ ಮಾರ್ನಿಂಗ್. ಓಕೆನಾ ಫ್ರೆಂಡ್ಸ್. ಹ್ಯಾಸ್ ರಾಧಾ ಬೀನ್ ಕುಕಿಂಗ್ ಡೆಲಿಷಿಯಸ್ ಫುಡ್ ಸಿನ್ಸ್ ಮಾರ್ನಿಂಗ್. ಬೆಳಿಗ್ಗೆನಿಂದ ರಾಧಾ ರುಚಿಕರವಾಗಿರೋ ಅಡುಗೆನ ಮಾಡ್ತಾನೇ ಇದ್ದಾರಾ, ಈ ಥರ. ನೆಕ್ಸ್ಟ್, ಹ್ಯಾಸ್ ಇಟ್ ಬೀನ್ ರೈನಿಂಗ್ ಸಿನ್ಸ್ ಲಾಸ್ಟ್ ವೀಕ್. ಗತ ವಾರದಿಂದ ಲಾಸ್ಟ್ ವೀಕ್ನಿಂದ ಮಳೆ ಬರ್ತಾನೇ ಇದೆಯಾ, ಈ ಥರ ಕ್ವಶನ್ ಕೇಳುವಾಗ. ಸೊ ಇಟ್ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಏನು ಬರುತ್ತೆ ಹ್ಯಾಸ್ ಇಟ್ ಬೀನ್ ರೈನಿಂಗ್ ಅನ್ನೋದು ಏನಾಗುತ್ತೆ ವಿ ಫೋರ್ ಫಾರ್ಮ್, ING ಫಾರ್ಮ್. ಡ್ಯೂರೇಷನ್ ಬಂದು ಲಾಸ್ಟ್ ವೀಕ್, ಸೊ ಅದಕ್ಕೆ ಸಿನ್ಸ್. ಹ್ಯಾಸ್ ಇಟ್ ಬೀನ್ ರೈನಿಂಗ್ ಸಿನ್ಸ್ ಲಾಸ್ಟ್ ವೀಕ್. ಗತ ವಾರದಿಂದ ಮಳೆ ಬರ್ತಾನೇ ಇದೆಯಾ, ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಹ್ಯಾಸ್ ಕೃಷ್ಣ ಬೀನ್ ರೈಟಿಂಗ್ ಎ ನೋವೆಲ್ ಫಾರ್ 2 hours. 2 ಗಂಟೆಗಳಿಂದ ಕೃಷ್ಣ ನೋವೆಲ್ ಬರಿತಾನೇ ಇದ್ದಾರಾ, ಈ ಥರ ಕ್ವಶನ್ ಕೇಳುವಾಗ. ಸೊ ಕೃಷ್ಣ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ ಹ್ಯಾಸ್ ಬೀನ್. ಸೊ ಇದು ಸಿಂಗ್ಯುಲರ್ ನೇಮ್ ಅಲ್ವಾ, ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಹ್ಯಾಸ್ ಬೀನ್. ಹ್ಯಾಸ್ ಕೃಷ್ಣ ಬೀನ್. ಹ್ಯಾಸ್ ಬೀನ್ ಅನ್ನೋದು ಏನಾಗುತ್ತೆ ಹೆಲ್ಪಿಂಗ್ ವರ್ಬ್. ಕೃಷ್ಣ ಅನ್ನೋದು ಸಬ್ಜೆಕ್ಟ್. ಹ್ಯಾಸ್ ಕೃಷ್ಣ ಬೀನ್
ರೈಟಿಂಗ್ ಅನ್ನೋದು ಏನಾಗುತ್ತೆ ಬಿಫೋರ್ ಫಾರ್ಮ್ ING ಫಾರ್ಮ್. ಇದು ನಮಗೆ ಮೇನ್ ವರ್ಬ್. ನೋವೆಲ್ ಅನ್ನೋದು ಏನಾಗುತ್ತೆ ಆಬ್ಜೆಕ್ಟ್. ಸೊ ಡ್ಯೂರೇಷನ್ ಬಂದು 2 hours. ಸೊ ಅದಕ್ಕೆ ಫರ್. ಹ್ಯಾಸ್ ಕೃಷ್ಣ ಬೀನ್ ರೈಟಿಂಗ್ ಎ ನೋವೆಲ್ ಫಾರ್ 2 hours? 2 hours ಕೃಷ್ಣ ನೋವೆಲ್ ಬರಿತಾನೇ ಇದ್ದಾರ ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಹ್ಯಾವ್ ಯು ಬೀನ್ ವಾಚಿಂಗ್ ಮೂವಿ ಸಿನ್ಸ್ ಈವ್ನಿಂಗ್? ಸಾಯಂಕಾಲನಿಂದ ಇವಾಗವರೆಗೂ ಮೂವಿ ನೋಡ್ತಾನೇ ಇದೆಯಾ ನೀನು ಈ ಥರ. ಓಕೆನಾ ಫ್ರೆಂಡ್ಸ್? ಸಾಯಂಕಾಲ ಸ್ಟಾರ್ಟ್ ಮಾಡಿದ್ದು ಇವಾಗಲೂ ಕಂಟಿನ್ಯೂ ಆಗಿ ನೋಡ್ತಾನೇ ಇದೆಯಾ ಈ ಥರ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ತೀವಿ ಅಲ್ವಾ? ನೋಡಿ ಫ್ರೆಂಡ್ಸ್, ಯು ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ? ಹ್ಯಾವ್ ಬೀನ್. ಹ್ಯಾವ್ ಯು ಬೀನ್, ಹ್ಯಾವ್ ಯು ಅನ್ನೋದು ಏನಾಗುತ್ತೆ ಸಬ್ಜೆಕ್ಟ್, ಹ್ಯಾವ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಹ್ಯಾವ್ ಯು ಬೀನ್ ವಾಚಿಂಗ್ ಅನ್ನೋದು V4 ಫಾರ್ಮ್, ING ಫಾರ್ಮ್. ಸೊ ಇದು ನಮಗೆ ಮೇನ್ ವರ್ಬ್. ಮೂವಿ ಅನ್ನೋದು ಏನಾಗುತ್ತೆ? ಮೂವಿ ಅನ್ನೋದು ಆಬ್ಜೆಕ್ಟ್. ಸೊ ಡ್ಯೂರೇಷನ್ ಬಂದು ಈವ್ನಿಂಗ್. ಸೊ ಅದಕ್ಕೆ ಸಿನ್ಸ್ ಈವ್ನಿಂಗ್. ಓಕೆನಾ ಫ್ರೆಂಡ್ಸ್? ಹ್ಯಾವ್ ಯು ಬೀನ್ ವಾಚಿಂಗ್ ಮೂವಿ ಸಿನ್ಸ್ ಈವ್ನಿಂಗ್? ಸಾಯಂಕಾಲನಿಂದ ನೀನು ಮೂವಿ ನೋಡ್ತಾನೇ ಇದೆಯಾ ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಹ್ಯಾವ್ ದೇ ಬೀನ್ ವರ್ಕಿಂಗ್ ಫಾರ್ 2 years? 2 yearsನಿಂದ 2 ಸಂವತ್ಸರಗಳಿಂದ ನೀನು ಕೆಲಸ ಮಾಡ್ತಾನೇ ಇದೆಯಾ ಆ ಕಂಪ್ನಿನಲ್ಲಿ ಈ ಥರ ಕ್ವಶನ್ ಕೇಳುವಾಗ. ಹ್ಯಾವ್ ದೇ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ? ಹ್ಯಾವ್ ಬೀನ್. ಸೊ ದೇ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಹ್ಯಾವ್ ದೇ ಬೀನ್ ವರ್ಕಿಂಗ್ ಅನ್ನೋದು B4 ಫಾರ್ಮ್ ING ಫಾರ್ಮ್ ಫಾರ್ 2 years. ಇಯರ್ಸ್ ಅನ್ನೋದು ಏನು ನಮಗೆ ಡ್ಯೂರೇಷನ್ ಫರ್. ಇಯರ್ಸ್ಗೆ ಏನು ಬರುತ್ತೆ ನಮಗೆ ಡ್ಯೂರೇಷನ್ ಫರ್ ಬರುತ್ತೆ. ಸೊ ಹ್ಯಾವ್ ದೇ ಬೀನ್ ವರ್ಕಿಂಗ್ ಫಾರ್ 2 years? 2 yearsನಿಂದ ನೀನು ಆ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾನೇ ಇದೆಯಾ ಈ ಥರ. ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ಕ್ವಶನ್ ಕೇಳುವಾಗ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಓಕೆನಾ? ನೆಕ್ಸ್ಟ್ ಫ್ರೆಂಡ್ಸ್, ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಎಕ್ಸಾಂಪಲ್ ನೋಡೋಣ. ಹ್ಯಾವ್ ಯು ನಾಟ್ ಬೀನ್ ರೈಟಿಂಗ್ ದಿ ಎಕ್ಸಾಮ್ ಸಿನ್ಸ್ ಲಾಸ್ಟ್ ವೀಕ್? ಗತ ವಾರದಿಂದ ನೀನು ಎಕ್ಸಾಮ್ ಬರೀತಾನೇ ಇಲ್ವಾ ಈ ಥರ ಕ್ವಶನ್ ಕೇಳುವಾಗ, ನೆಗೆಟಿವ್ ಆಗಿ ಕ್ವಶನ್ ಕೇಳುವಾಗ. ನೋಡಿ ಫ್ರೆಂಡ್ಸ್, ಯು ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ? ಹ್ಯಾವ್ ಬೀನ್. ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ? ಸೊ ಅದಕ್ಕೆ ಹ್ಯಾವ್ ಯು ನಾಟ್ ಬೀನ್. ಯು ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಬೀನ್ ಅನ್ನೋದು ನಮ್ಗೆ ಏನಾಗುತ್ತೆ ಹೆಲ್ಪಿಂಗ್ ವರ್ಬ್. ನಾಟ್ ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ? ಸೊ ಅದಕ್ಕೆ ನಾಟ್. ಹ್ಯಾವ್ ಯು ನಾಟ್ ಬೀನ್ ರೈಟಿಂಗ್ ಅನ್ನೋದು V4 ಫಾರ್ಮ್ ING ಫಾರ್ಮ್. ದಿ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಡ್ಯೂರೇಷನ್ ಬಂದು ಸಿನ್ಸ್. ಲಾಸ್ಟ್ ವೀಕ್ ಅಲ್ವಾ, ವೀಕ್ ಡೇಸ್ ಬಂದಿದೆ ಅಲ್ವಾ? ಸೊ ಅದಕ್ಕೆ ಸಿನ್ಸ್ ಲಾಸ್ಟ್ ವೀಕ್. ಓಕೆನಾ ಫ್ರೆಂಡ್ಸ್? ಹ್ಯಾವ್ ಯು ನಾಟ್ ಬೀನ್ ರೈಟಿಂಗ್ ದಿ ಎಕ್ಸಾಮ್ ಸಿನ್ಸ್ ಲಾಸ್ಟ್ ವೀಕ್? ಗತ ವಾರದಿಂದ ನೀನು ಎಕ್ಸಾಮ್ ಬರಿತಾನೇ ಇಲ್ವಾ ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಹ್ಯಾವ್ ಐ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಫಾರ್ an hour? 1 ಗಂಟೆನಿಂದ ನೀನು ಇಂಗ್ಲೀಷ್ ಗ್ರಾಮರ್ ಟೀಚಿಂಗ್ ಮಾಡ್ತಾನೇ ಇಲ್ವಾ ಈ ಥರ ಕ್ವಶನ್ ಕೇಳುವಾಗ. ನೆಗೆಟಿವ್ ಆಗಿ ಕ್ವಶನ್ ಕೇಳ್ತಾ ಇರೋದು, 1 ಗಂಟೆನಿಂದ ನೀನು ಇಂಗ್ಲೀಷ್ ಗ್ರಾಮರ್ ಟೀಚಿಂಗ್ ಮಾಡ್ತಾನೇ ಇಲ್ವಾ ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಐ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ? ಹ್ಯಾವ್ ಬೀನ್. ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ? ಸೊ ಅದಕ್ಕೆ ಹ್ಯಾವ್ ಐ ನಾಟ್ ಬೀನ್ ಟೀಚಿಂಗ್ ಅನ್ನೋದು V4 ಫಾರ್ಮ್, ಇಂಗ್ಲೀಷ್ ಗ್ರಾಮರ್ ಅನ್ನೋದು ಆಬ್ಜೆಕ್ಟ್. ಡ್ಯೂರೇಷನ್ ಬಂದು ಫರ್. ಅವರ್ ಅಲ್ವಾ? ಸೊ ಅವರ್ ಬಂದರೆ ಫರ್ an hour. ಓಕೆನಾ ಫ್ರೆಂಡ್ಸ್? ಹ್ಯಾವ್ ಐ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಫಾರ್ an hour ಈ ಥರ. ನೆಕ್ಸ್ಟ್, ಹ್ಯಾಸ್ ಶಿ ನಾಟ್ ಬೀನ್ ಸಿಂಗಿಂಗ್ ಎ ಸಾಂಗ್ ಫಾರ್ 2 days? 2 daysನಿಂದ ಅವಳು ಸಿಂಗಿಂಗ್ ಮಾಡ್ತಾನೇ ಇಲ್ವಾ, ಹಾಡು ಹಾಡ್ತಾನೇ ಇಲ್ವಾ ಈ ಥರ. 2 ದಿನಗಳಿಂದ ಅವಳು ಸಾಂಗ್ ಹಾಡ್ತಾನೇ ಇಲ್ವಾ, ಹಾಡು ಹಾಡ್ತಾನೇ ಇಲ್ವಾ ಈ ಥರ ಕ್ವಶನ್ ಕೇಳುವಾಗ. ಓಕೆನಾ ಫ್ರೆಂಡ್ಸ್? ಸೊ ಶಿ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ? ಹ್ಯಾಸ್ ಬೀನ್. ಹೆಲ್ಪಿಂಗ್ ವರ್ಬ್ ಅನ್ನೋದು ಹ್ಯಾಸ್ ಬೀನ್. ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ? ಸೊ ಅದಕ್ಕೆ ಹ್ಯಾಸ್ ಶಿ ನಾಟ್ ಬೀನ್ ಸಿಂಗಿಂಗ್ ಅನ್ನೋದು V4 ಫಾರ್ಮ್, ಸಾಂಗ್ ಅನ್ನೋದು ಆಬ್ಜೆಕ್ಟ್. ಡ್ಯೂರೇಷನ್ ಬಂದು ಫರ್. ಡೇಸ್ ಅಲ್ವಾ? 2 days ಅದಕ್ಕೆ ಫರ್. ಹ್ಯಾಸ್ ಶಿ ನಾಟ್ ಬೀನ್ ಸಿಂಗಿಂಗ್ ಎ ಸಾಂಗ್ ಫಾರ್ 2 days? 2 daysನಿಂದ ಅವಳು ಸಾಂಗ್ ಹಾಡ್ತಾನೇ ಇಲ್ವಾ ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಹ್ಯಾವ್ ದೇ ನಾಟ್ ಬೀನ್ ಲರ್ನಿಂಗ್ ಮ್ಯೂಸಿಕ್ ಸಿನ್ಸ್ ಆಫ್ಟರ್ನೂನ್?
ಮಧ್ಯಾಹ್ನದಿಂದ ಅವರು ಮ್ಯೂಸಿಕ್ ಕಲಿತಾನೇ ಇಲ್ವಾ? ಮಧ್ಯಾಹ್ನದಿಂದ ಇವಾಗವರೆಗೂ ಏನು ಮಾಡ್ತಾ ಇದ್ದಾರೆ? ಮ್ಯೂಸಿಕ್ ಕಲಿತಾನೇ ಇಲ್ವಾ ಅವರು? ಈ ಥರ ನೆಗೆಟಿವ್ ಆಗಿ ಕ್ವಶನ್ ಕೇಳುವಾಗ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಸೊ ದೇ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ? ಹ್ಯಾವ್ ಬೀನ್. ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ? ಸೊ ಅದಕ್ಕೆ ಹ್ಯಾವ್ ದೇ ನಾಟ್ ಬೀನ್ ಲರ್ನಿಂಗ್. ಲರ್ನಿಂಗ್ ಅನ್ನೋದು ವಿ ಫೋರ್ ಫಾರ್ಮ್, ಕಲಿತಾ ಇರೋದು. ವಿ ಫೋರ್ ಫಾರ್ಮ್ ಐ ಎನ್ ಜಿ ಫಾರ್ಮ್. ಮ್ಯೂಸಿಕ್ ಅನ್ನೋದು ಆಬ್ಜೆಕ್ಟ್. ಡ್ಯೂರೇಷನ್ ಬಂದು ಸಿನ್ಸ್. ಆಫ್ಟರ್ನೂನ್ ಅಲ್ವಾ? ಸೊ ಅದಕ್ಕೆ ಸಿನ್ಸ್ ಆಫ್ಟರ್ನೂನ್. ಹ್ಯಾವ್ ದೇ ನಾಟ್ ಬೀನ್ ಲರ್ನಿಂಗ್ ಮ್ಯೂಸಿಕ್ ಸಿನ್ಸ್ ಆಫ್ಟರ್ನೂನ್. ಆಫ್ಟರ್ನೂನ್ನಿಂದ ಅವರು ಮ್ಯೂಸಿಕ್ ಕಲಿತಾನೇ ಇಲ್ವಾ? ಈ ಥರ. ನೆಕ್ಸ್ಟ್, ಹ್ಯಾಸ್ ಹಿ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ 9 AM? ಮಾರ್ನಿಂಗ್. ಎ ಎಮ್ ಅಲ್ವಾ? ಎ ಎಮ್ ಅಂದರೆ ಮಾರ್ನಿಂಗ್. ಬೆಳಿಗ್ಗೆ 9 ಗಂಟೆನಿಂದ ಅವನು ಕ್ರಿಕೆಟ್ ಆಡ್ತಾನೇ ಇಲ್ವಾ? ಈ ಥರ. ಸೊ ಹಿ ಅನ್ನೋ ಸಬ್ಜೆಕ್ಟ್ಗೆ ಏನು ಬರುತ್ತೆ? ಹ್ಯಾಸ್ ನಾಟ್. ಹ್ಯಾಸ್ ಬೀನ್. ಸೊ ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ? ಹ್ಯಾಸ್ ಹಿ ನಾಟ್ ಬೀನ್ ಪ್ಲೇಯಿಂಗ್. ಪ್ಲೇಯಿಂಗ್ ಅನ್ನೋದು ವಿ ಫೋರ್ ಫಾರ್ಮ್. ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್. ಡ್ಯೂರೇಷನ್ ಬಂದು ಸಿನ್ಸ್. ಇಲ್ಲಿ ಟೈಮಿಂಗ್ ಬಂದಿದೆ ಅಲ್ವಾ? 9 AM ಅಂತ. ಸೊ ಅದಕ್ಕೆ ಸಿನ್ಸ್ 9 AM. ಓಕೆನಾ ಫ್ರೆಂಡ್ಸ್? ಹ್ಯಾಸ್ ಹಿ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ 9 AM? ಅವನು ಬೆಳಿಗ್ಗೆ 9 ಗಂಟೆನಿಂದ ಕ್ರಿಕೆಟ್ ಆಡ್ತಾನೇ ಇಲ್ವಾ? ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಹ್ಯಾಸ್ ಇಂಜನ್ ನಾಟ್ ಬೀನ್ ವರ್ಕಿಂಗ್ ಫಾರ್ 2 months? 2 monthsನಿಂದ ಇಂಜನ್ ಅನ್ನೋದು ವರ್ಕ್ ಆಗ್ತಾನೇ ಇಲ್ವಾ? ಈ ಥರ. ಸೊ ಇಂಜನ್ ಅನ್ನೋದು ಏನಾಗುತ್ತೆ ನಮಗೆ? ಸಿಂಗ್ಯುಲರ್ ನೇಮ್. ನೌನ್ ಅಲ್ವಾ ಇದು? ಸಿಂಗ್ಯುಲರ್ ನೇಮ್. ಅದಕ್ಕೆ ಹ್ಯಾಸ್ ಬೀನ್. ನೆಗೆಟಿವ್ ಸ್ಟೇಟ್ಮೆಂಟ್ಗೆ ಏನು ಬರುತ್ತೆ? ಹ್ಯಾಸ್ ಇಂಜನ್ ನಾಟ್ ಬೀನ್. ಇಂಜನ್ ಅನ್ನೋದು ಸಬ್ಜೆಕ್ಟ್. ಹ್ಯಾಸ್ ನಾಟ್ ಬೀನ್ ಅನ್ನೋದು ಏನಾಗುತ್ತೆ? ಹೆಲ್ಪಿಂಗ್ ವರ್ಡ್. ವರ್ಕಿಂಗ್ ಅನ್ನೋದು ಮೇನ್ ವರ್ಡ್. ವಿ ಫೋರ್ ಫಾರ್ಮ್ ಐ ಎನ್ ಜಿ ಫಾರ್ಮ್. ಡ್ಯೂರೇಷನ್ ಬಂದು ಮಂತ್ಸ್. ಮಂತ್ಸ್ ಬಂದಿದೆ ಅಲ್ವಾ? 2 months. ಸೊ ಅದಕ್ಕೆ ಫರ್. ಓಕೆನಾ ಫ್ರೆಂಡ್ಸ್? ಹ್ಯಾಸ್ ಇಂಜನ್ ನಾಟ್ ಬೀನ್ ವರ್ಕಿಂಗ್ ಫಾರ್ 2 months? 2 monthsನಿಂದ 2 ತಿಂಗಳುಗಳಿಂದ 2 monthsನಿಂದ ಇಂಜನ್ ಅನ್ನೋದು ವರ್ಕ್ ಆಗ್ತಾನೇ ಇಲ್ವಾ? ಈ ಥರ ನೆಗೆಟಿವ್ ಆಗಿ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ಕ್ವಶನ್ ಕೇಳ್ತಾ ಇರೋದು, ನೆಗೆಟಿವ್ ಆಗಿ ಕ್ವಶನ್ ಕೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಏನಾಗುತ್ತೆ? ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಓಕೆನಾ ಫ್ರೆಂಡ್ಸ್? ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಅರ್ಥ ಆಗ್ತಿದೆ, ಯೂಸ್ ಆಗ್ತಿದೆ ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮನ್ಸಾಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.